ನೀವಿದ್ದಂಥ ಸಂದರ್ಭದಲ್ಲಿ ಯಾರಿಗಾರು ಈ ರೀತಿ ಅನಾರೋಗ್ಯ ಕಾಡಿರುವಂಥದ್ದು, ನಿಮಗೆ ಯಾರಿಗಾದ್ರೂ ಆ ರೀತಿ ಸಂದರ್ಭ ಬಂದಾಗ ಅದನ್ನ ಹೇಗೆ ಫೇಸ್ ಮಾಡ್ತಾ ಇರ್ತೀರಿ, ಬಟ್ ಅದನ್ನ ಹೆಂಗೆ ಕನ್ವೆ ಮಾಡ್ತಾ ಇರ್ತೀರಿ, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಅನ್ನುವಂಥದ್ದು? ಅದೇ ಹೊರಗಡೆ ಕನ್ಫೆಷನ್ ರೂಮ್ ಮಾಡಕ್ಕೆ ಕರೆದಿ ಏನಾದ್ರು ಸಣ್ಣದು ಜ್ವರ ಆಗಿರ್ಬೋದು, ಸುಸ್ತಾಗಿರ್ಬೋದು, ಇಲ್ಲ ಕಾಲಿಗೆ ಪೆಟ್ಟು ಬೀಳೋದಾಗಿರ್ಬೋದು. ಇವಾಗ ಟಾಸ್ಕ್ ಅಂತ ಬಂದರೆ, ಮನೆ ಅಂತ ಬಂದರೆ, ಇವಾಗ ನಾವು ಆಚೆ ಇದ್ದಾಗಲೂ ಕ್ಯಾಶುವಲಾಗಿ ಒಂದು ಬೀಳೋದು ಸಹಜ, ಇಲ್ಲ ಜ್ವರ ಬರೋದು ಸಹಜ. ಅದೇ ರೀತಿ ಒಳಗಡೆ ಅಷ್ಟೇ. ನಾವು ಆಚೆ ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ. ಓಡೇ ಇದ್ದಾಗ ಅಲ್ಲೇ ಡಾಕ್ಟ್ರುಗಳು ಬಂದು ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಕಳಿಸ್ಕೊಡ್ತಾರೆ. ಮತ್ತೊಂದು ಏನೂ ಇಲ್ಲ ಅಲ್ಲಿ. ಇದೆಲ್ಲ ಫೇಕ್ ಸುದ್ದಿಗಳು, ಯಾರೋ ದಯವಿಟ್ಟು ಹಬ್ಬಿಸ್ಬೇಡಿ. ಎಸ್, ಈಗ ವೈದ್ಯರು ಹೇಳಿರುವಂಥ ಪ್ರಕಾರ ಫುಡ್ ಪಾಯ್ಸನ್ ಅಂತ ಹೇಳ್ತಾರೆ. ಸೊ ಫುಡ್ ವಿಚಾರವಾಗಿ ಹೇಳುವಂಥದ್ದಾರೆ. ಹಾಗಾದರೆ ಅಲ್ಲಿ ಊಟ ಮತ್ತು ಉಪಹಾರದ ವ್ಯವಸ್ಥೆ ಹೇಗಿರುತ್ತೆ, ಯಾಕೆ ಈ ರೀತಿ ಆಯಿತು ಅನ್ನುವಂಥ ಪ್ರಶ್ನೆ ಈಗ. ಸೊ ಹಾಗಾದರೆ ಅವರಿಗೆ ಆಹಾರದ ಕೊರತೆ ಕಂಡು ಬರುವಂಥ ಸಮಸ್ಯೆ ಆಗುತ್ತಾ, ಹೇಗೆ ಅಂತ? ಇವಾಗ ನೀವೆಲ್ಲ ಏನು ನೋಡ್ತೀರಾ, 9:30 11 ಗಂಟೆ ತನಕ ಬಿಗ್ ಬಾಸು. ನಮ್ಗೆ ಊಟ ಸಿಗೋದೇ ಅಷ್ಟು ಕಮ್ಮಿನೇ ಸಿಗೋದು. ಆದರೆ ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇ ವಾರ ನಾನೇನು ಹೋದಾಗ ಅಸಮರ್ಥರಾಗಿ ಅಂತ ಇದ್ದೀವಲ್ಲ, ಆ ವಾರದಲ್ಲಿ ನಮ್ಗೆ ಅಷ್ಟು ರೇಷನೇ ಇರಲಿಲ್ಲ. ಅಂಥದ್ರಲ್ಲೂ ಪಾಪ ಒಂದಷ್ಟು ಜನ ಬಿಗ್ ಬಾಸ್ ಹೊರಡೆ ಏನಿದ್ದಾರೆ, ಒಂದೊಳ್ಳೆ ಸುಂದರವಾಗಿರೋ ಊಟ, ರುಚಿಯಾಗಿರೋ ಊಟನೇ ಹಾಕ್ಕೊಡ್ತಾಯಿದ್ರು. ಯಾವುದೂ ಕಮ್ಮಿ ಇರ್ತಾ ಇರಲಿಲ್ಲ. ಡೈಲಿ ಪಲಾವ್ ಆಗಲಿ, ದಾಲು, ಚಪಾತಿ, ಈ ಥರದ ಐಟಮೇಗಳು ತಿನ್ನೋದು ಎಲ್ಲ ಯಾವುದೂ ಕಮ್ಮಿ ಆಗಲಿ ಮತ್ತೊಂದಾಗಲಿ ಎಂಥದ್ದು ಇರಲ್ಲ. ಫುಡ್ ಪಾಯ್ಸನ್ ಆಗುವಂಥದ್ದು, ಇಟ್ಬಿಟ್ಟು ತಿನ್ನೋದು ಫ್ರಿಜ್ಜಲ್ಲಿ ಯಾವುದೂ ಇಲ್ಲ. ಅಲ್ಲಿ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿ ತಿಂತಾ ಇದ್ದಿದ್ದು. ಬಹುಶಃ ಏನೋ ಆಗಿರ್ಬೋದೇನೋ. ಇವಾಗ ರೆಡಿ ಆಗಿದ್ದಾರೆ, ಮನೆ ಒಡೆ ಹೋಗಿದ್ದಾರೆ ಅಂತಲೂ ಗೊತ್ತಾಯಿತು. ಇವಾಗ ಸಮಾಧಾನ ಆಯಿತು. ನಾನು ಯಾವುದೋ ಒಂದು ಮೀಟಿಂಗಲ್ಲಿದ್ದೆ, ಸಡನ್ನಾಗಿ ಬೇಜಾರಾಯಿತು. ತಕ್ಷಣ ಓಡ್ ಬಂದೆ. ಅಷ್ಟರಲ್ಲಿ ಡಿಸ್ಚಾರ್ಜ್ ಆಗಿ ಮನೆ ಒಡೆ ಹೋಗಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಖುಷಿ ಆಯಿತು. ನೀವಿದ್ದಂಥ ಸಂದರ್ಭದಲ್ಲಿ ಯಾರಿಗಾರು ಈ ರೀತಿ ಅನಾರೋಗ್ಯ ಕಾಡಿರುವಂಥದ್ದು, ನಿಮಗೆ ಯಾರಿಗಾದ್ರೂ ಆ ರೀತಿ ಸಂದರ್ಭ ಬಂದಾಗ ಅದನ್ನ ಹೇಗೆ ಫೇಸ್ ಮಾಡ್ತಾ ಇರ್ತೀರಿ, ಬಟ್ ಅದನ್ನ ಹೆಂಗೆ ಕನ್ವೆ ಮಾಡ್ತಾ ಇರ್ತೀರಿ, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಅನ್ನುವಂಥದ್ದು? ಅದೇ ಹೊರಗಡೆ ಕನ್ಫೆಷನ್ ರೂಮ್ ಮಾಡಕ್ಕೆ ಕರೆದಿ ಏನಾದ್ರು ಸಣ್ಣದು ಜ್ವರ ಆಗಿರ್ಬೋದು, ಸುಸ್ತಾಗಿರ್ಬೋದು, ಇಲ್ಲ ಕಾಲಿಗೆ ಪೆಟ್ಟು ಬೀಳೋದಾಗಿರ್ಬೋದು. ಇವಾಗ ಟಾಸ್ಕ್ ಅಂತ ಬಂದರೆ, ಮನೆ ಅಂತ ಬಂದರೆ, ಇವಾಗ ನಾವು ಆಚೆ ಇದ್ದಾಗಲೂ ಕ್ಯಾಶುವಲಾಗಿ ಒಂದು ಬೀಳೋದು ಸಹಜ, ಇಲ್ಲ ಜ್ವರ ಬರೋದು ಸಹಜ. ಅದೇ ರೀತಿ ಒಳಗಡೆ ಅಷ್ಟೇ. ನಾವು ಆಚೆ ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ. ಓಡೇ ಇದ್ದಾಗ ಅಲ್ಲೇ ಡಾಕ್ಟ್ರುಗಳು ಬಂದು ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಕಳಿಸ್ಕೊಡ್ತಾರೆ. ಮತ್ತೊಂದು ಏನೂ ಇಲ್ಲ ಅಲ್ಲಿ. ಇದೆಲ್ಲ ಫೇಕ್ ಸುದ್ದಿಗಳು, ಯಾರೋ ದಯವಿಟ್ಟು ಹಬ್ಬಿಸ್ಬೇಡಿ. ಎಸ್, ಈಗ ವೈದ್ಯರು ಹೇಳಿರುವಂಥ ಪ್ರಕಾರ ಫುಡ್ ಪಾಯ್ಸನ್ ಅಂತ ಹೇಳ್ತಾರೆ. ಸೊ ಫುಡ್ ವಿಚಾರವಾಗಿ ಹೇಳುವಂಥದ್ದಾರೆ. ಹಾಗಾದರೆ ಅಲ್ಲಿ ಊಟ ಮತ್ತು ಉಪಹಾರದ ವ್ಯವಸ್ಥೆ ಹೇಗಿರುತ್ತೆ, ಯಾಕೆ ಈ ರೀತಿ ಆಯಿತು ಅನ್ನುವಂಥ ಪ್ರಶ್ನೆ ಈಗ. ಸೊ ಹಾಗಾದರೆ ಅವರಿಗೆ ಆಹಾರದ ಕೊರತೆ ಕಂಡು ಬರುವಂಥ ಸಮಸ್ಯೆ ಆಗುತ್ತಾ, ಹೇಗೆ ಅಂತ? ಇವಾಗ ನೀವೆಲ್ಲ ಏನು ನೋಡ್ತೀರಾ, 9:30 11 ಗಂಟೆ ತನಕ ಬಿಗ್ ಬಾಸು. ನಮ್ಗೆ ಊಟ ಸಿಗೋದೇ ಅಷ್ಟು ಕಮ್ಮಿನೇ ಸಿಗೋದು. ಆದರೆ ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇ ವಾರ ನಾನೇನು ಹೋದಾಗ ಅಸಮರ್ಥರಾಗಿ ಅಂತ ಇದ್ದೀವಲ್ಲ, ಆ ವಾರದಲ್ಲಿ ನಮ್ಗೆ ಅಷ್ಟು ರೇಷನೇ ಇರಲಿಲ್ಲ. ಅಂಥದ್ರಲ್ಲೂ ಪಾಪ ಒಂದಷ್ಟು ಜನ ಬಿಗ್ ಬಾಸ್ ಹೊರಡೆ ಏನಿದ್ದಾರೆ, ಒಂದೊಳ್ಳೆ ಸುಂದರವಾಗಿರೋ ಊಟ, ರುಚಿಯಾಗಿರೋ ಊಟನೇ ಹಾಕ್ಕೊಡ್ತಾಯಿದ್ರು. ಯಾವುದೂ ಕಮ್ಮಿ ಇರ್ತಾ ಇರಲಿಲ್ಲ. ಡೈಲಿ ಪಲಾವ್ ಆಗಲಿ, ದಾಲು, ಚಪಾತಿ, ಈ ಥರದ ಐಟಮೇಗಳು ತಿನ್ನೋದು ಎಲ್ಲ ಯಾವುದೂ ಕಮ್ಮಿ ಆಗಲಿ ಮತ್ತೊಂದಾಗಲಿ ಎಂಥದ್ದು ಇರಲ್ಲ. ಫುಡ್ ಪಾಯ್ಸನ್ ಆಗುವಂಥದ್ದು, ಇಟ್ಬಿಟ್ಟು ತಿನ್ನೋದು ಫ್ರಿಜ್ಜಲ್ಲಿ ಯಾವುದೂ ಇಲ್ಲ ಅಲ್ಲಿ. ಎಲ್ಲ ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿ ತಿಂತಾ ಇದ್ದಿದ್ದು. ಬಹುಶಃ ಏನೋ ಆಗಿರ್ಬೋದೇನೋ. ಇವಾಗ ರೆಡಿ ಆಗಿದ್ದಾರೆ, ಮನೆ ಒಡೆ ಹೋಗಿದ್ದಾರೆ ಅಂತಲೂ ಗೊತ್ತಾಯಿತು. ಇವಾಗ ಸಮಾಧಾನ ಆಯಿತು. ನಾನು ಯಾವುದೋ ಒಂದು ಮೀಟಿಂಗಲ್ಲಿದ್ದೆ, ಸಡನ್ನಾಗಿ ಬೇಜಾರಾಯಿತು. ತಕ್ಷಣ ಓಡ್ ಬಂದೆ. ಅಷ್ಟರಲ್ಲಿ ಡಿಸ್ಚಾರ್ಜ್ ಆಗಿ ಮನೆ ಒಡೆ ಹೋಗಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಖುಷಿ ಆಯಿತು.